ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ದಿನಕ್ಕೆ ನಾವು 3 ಬ್ಲೌಸ್ ಅಷ್ಟೇನ ಸ್ಟಿಚ್ ಮಾಡೋಕ್ಕಾಗೋದು, ಅದಕ್ಕಿಂತ ಹೆಚ್ಚು ಸ್ಟಿಚ್ ಮಾಡೋಕ್ಕಾಗಲ್ವಾ ಅಥವಾ ಮಾಡಬಹುದಾ ಅಂತ ತುಂಬ ಜನರು ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ಅವರಿಗೆ ಇವತ್ತು ನಾನು ನನ್ನ ಒಂದಿಷ್ಟು ಮಾತುಗಳ ಮೂಲಕ ಆ ಒಂದು ಪ್ರಶ್ನೆಗಳಿಗೆ ಉತ್ತರನ ಕೊಡ್ತೀನಿ. ಸೊ ಏನಂತಂದರೆ, ಒಂದು ದಿನಕ್ಕೆ 3 ಬ್ಲೌಸ್ ಸ್ಟಿಚ್ ಮಾಡ್ಬೋದಾ ಅಥವಾ ಅದಕ್ಕಿಂತ ಜಾಸ್ತಿ ಮಾಡ್ಬೋದಾ ಅಂತ. ಆದರೆ ನಿಜವಾಗಿಯೂ ಆಗಲ್ವಾ ಅಥವಾ ನಮ್ಮ ಒಂದು ಸಾಮರ್ಥ್ಯನ ಅಷ್ಟು ಕಡಿಮೆ ಅಂದಾಜು ಮಾಡ್ತಿದ್ದೇವಾ ಅನ್ನೋದು ಮೊದಲು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇವತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋಣ. ಮೊದಲು ಒಂದು ವಿಷಯ ನೆನ್ಪಿಟ್ಕೋಬೇಕಾಗುತ್ತೆ ನಾವು. ಏನಪ್ಪ ಅಂತಂದರೆ, ನಮ್ಮ ಕೈಯಲ್ಲಿ ಇರುವ ಕೆಲಸಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಇರುವ ನಂಬಿಕೆ ದೊಡ್ಡದು. ಒಬ್ಬರು ದಿನಕ್ಕೆ 2 ಬ್ಲೌಸ್ ಸ್ಟಿಚ್ ಮಾಡ್ತಾರೆ, ಇನ್ನೊಬ್ಬರು 5 ಸ್ಟಿಚ್ ಮಾಡ್ತಾರೆ, ಮತ್ತೊಬ್ಬರು 8 ಕೂಡ ಮಾಡ್ತಾರೆ. ಹಾಗಾದರೆ ವ್ಯತ್ಯಾಸ ಏನು? ಅವರು ಬೇರೆ ಗ್ರಹದವರಾ? ಅವರು ನಮ್ಮೆಲ್ಲರ ಹಾಗೆ ಮನುಷ್ಯರೇ, ಇದೇ ಒಂದು ಭೂಮಿಯಲ್ಲೇ ಇರೋರು ಅಲ್ವಾ? ಸೊ ಯಾಕೆ ಅವರು ಅಷ್ಟು ಜಾಸ್ತಿ ಸ್ಟಿಚ್ ಮಾಡ್ತಾರೆ ಅಂತಂದರೆ, ಅವರು ತಮ್ಮ ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ತಾರೆ. ಒಂದು ದಿನದಲ್ಲಿ ನಮಗೆ 24 ಗಂಟೆ ಇದೆ, ಓಕೆನಾ? 8 ಗಂಟೆ ನಿದ್ರೆ ಅಂದ್ಕೊಳ್ಳಿ. ಉಳಿದ ಸಮಯದಲ್ಲಿ ಎಷ್ಟು ಸಮಯ ನಿಜವಾಗಿ ಕೆಲಸ ಮಾಡ್ತೀವಿ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅದರಲ್ಲಿ ಮೊಬೈಲು ಮತ್ತು ಮಾತುಕತೆ, ಟಿ ವಿ ಮತ್ತು ಅನಗತ್ಯ ಬ್ರೇಕ್ ಇವೆಲ್ಲನೂ ಸೇರಿ 1-2-3 ಗಂಟೆ ವೇಸ್ಟ್ ಆಗಿಬಿಡುತ್ತೆ. ಅದೇ ಸಮಯನ ನೀವು ಕೆಲಸಕ್ಕೆ ಬಳಸಿದ್ರೆ ಇನ್ನು 1 ಅಥವಾ 2 ಬ್ಲೌಸು ಆರಾಮಾಗಿ ಮುಗಿಯುತ್ತೆ, ಓಕೆನಾ? ಇನ್ನೊಂದು, ವೇಗಕ್ಕಿಂತ ನಮ್ಮದು ಗುಣಮಟ್ಟ ಮುಖ್ಯ. ಹೆಚ್ಚು ಹೊಲಿಬೇಕು ಅನ್ನೋ ಒಂದು ಇದರಲ್ಲಿ ನಾವು ಅದರ ಒಂದು ಫಿಟ್ಟಿಂಗು, ಅದರ ಒಂದು ಬ್ಲೌಸಿನ ಏನೆಲ್ಲ ನಾವು ನೀಟಾಗಿ ಮಾಡಬೇಕಾಗಿರುತ್ತೆ. ಸೊ ಅದರ ಗುಣಮಟ್ಟನ ಕಡಿಮೆ ಮಾಡಬಾರ್ದು. ನಮ್ಮ ಒಂದು ಕಸ್ಟಮರ್ಸ್ಗೆ ಚೆನ್ನಾಗಿ ಫಿಟ್ಟಿಂಗು ಬರೋ ಹಾಗೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಅವರಿಗೆ ಇಷ್ಟ ಆದರೆ ಮಾತ್ರ ನಮ್ಮ ಹತ್ರ ಮತ್ತೆ ಬರ್ತಾರೆ. ನಾವು ಅರ್ಜೆಂಟಲ್ಲಿ ಹೇಗೇಗ ಹೊಲಿದ್ಬಿಟ್ರೆ ಕಸ್ಟಮರಿಗೆ ಇಷ್ಟ ಆಗಲ್ಲ, ಅವ್ರು ಮತ್ತೊಮ್ಮೆ ನಮ್ಮ ಒಂದು ಶಾಪಿಗೆ ಬರೋದಿಲ್ಲ. ಸೊ ಹಾಗಾದರೆ ಅದಕ್ಕೆ ಪ್ಲ್ಯಾನಿಂಗ್ ಹೇಗೆ ಮಾಡೋದು? ಬನ್ನಿ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಯಾವ ಬ್ಲೌಸ್ ಮೊದಲು, ಯಾವ ಸಂಜೆ, ಯಾವ್ದು ನಾಳೆ, ಇದನ್ನೆಲ್ಲ ನೀವು ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೋಬೇಕು. ಹೀಗೆ ಮಾಡೋದ್ರಿಂದ ಕೆಲಸ ಬೇಗ ಆಗುತ್ತೆ. ಮತ್ತು ಸಮಯನ ಉಳಿಸೋ ಒಂದು ಸಣ್ಣ ಉಪಾಯ ಹೇಳ್ಬಿಡ್ತೀನಿ. ನಾವು ಒಂದೇ ಬಾರಿ 4-5, ಈಗ ಒಬ್ರದ್ದು ಬ್ಲೌಸು 4-5 ಬಂದಿದೆ ಅಂತ ತಿಳ್ಕೊಳ್ಳಿ. ಸೊ ಅವ್ರದ್ದು ಒಂದೊಂದೇ ನಾವು ಮಾರ್ಕ್ ಮಾಡಿ ಕಟ್ ಮಾಡಿ ಮಾಡೋಷ್ಟರಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಒಂದೇ ಸಲ ನಾವು ಒಂದೇ ರೀತಿ ಬ್ಲೌಸ್ ಇದ್ದರೆ 4-5 ಬ್ಲೌಸ್ ಒಮ್ಮೆ ಮಾರ್ಕಿಂಗ್ ಮಾಡಿ ಒಂದೇ ಸರಿ ಕಟ್ಟಿಂಗ್ ಮಾಡಿ ಮುಗಿಸ್ಬಿಡೋದು. ಅದಲ್ವ ನಮಗೊಮ್ಮೆ ಕಟ್ಟಿಂಗ್ 4-5 ಬ್ಲೌಸು. ಮತ್ತು ಒಂದೇ ಕಲರ್ನ ಬ್ಲೌಸ್ ಇರುವ ಬ್ಲೌಸ್ ಪೀಸ್ಗಳನ್ನ ಒಟ್ಟಿಗೆ ಇಟ್ಕೋಬೇಕು. ಒಮ್ಮೆ ನಾವು ಬಾಬಿನ್ಗೆ ದಾರ ಫುಲ್ಲಾಗಿ ಹಾಕಿ ಮಿಷಿನ್ಗೆ ದಾರ ಹಾಕಿಬಿಟ್ರೆ ಅಷ್ಟು ಕಲರ್ನ ಒಂದು ಏನು ದಾರ ಹಾಕಿರ್ತೀವಲ್ಲ ಮುಗಿಸ್ಬಿಡ್ಬೇಕು. ನಂತರ ಮಿಷಿನ ಸ್ವಚ್ಛ ಆಡಬೇಕು. ಆಮೇಲೆ ನಮಗೆ ಬೇಕಾಗಿದ್ದು, ಈಗ ಒಂದು ಏನು ನಾವು ಮಿಷಿನ್ ಮೇಲೆ ಕೂತಿದ್ದೀವಿ, ಯಾವ ಬ್ಲೌಸ್ ಹಿಡ್ಕೊಂಡಿದ್ದೀವಿ, ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು ನಮಗೆ ಕೈಗೆ ಎಟ್ಕೊಳ್ಳೋಗೆ ಇಟ್ಕೋಬೇಕು. ಪದೇ ನಾವು ಹೇಳೋದು, ಅದನ್ನು ತೊಗೊಳ್ಳೋದು, ಪದೇ ಹೇಳೋದ್ರಿಂದ ನಮ್ಮ ಟೈಮ್ ಅನ್ನೋದು ಇಲ್ಲೇ ವೇಸ್ಟ್ ಆಗುತ್ತೆ. ಸೊ ನಮಗೆಲ್ಲ ಕೈಗೆ ಎಟ್ಕೋ ಹಾಗೆ ಇಟ್ಕೊಂಡಿದ್ರೆ ನಮ್ಮ ಸಮಯನೂ ಕೂಡ ಉಳಿಯುತ್ತೆ. ಮತ್ತು ನಮಗೆ ಬ್ಲೌಸು ನಮಗೆ ಕಡಿಮೆ ಆಗೋಕ್ಕೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾಳೆ ಮಾಡೋಣ, ಈ ಒಂದು ಮಾತು ತುಂಬ ಜನರ ಒಂದು ಕನಸನ್ನೇ ಹಾಳು ಮಾಡಿಬಿಡುತ್ತೆ. ಇವತ್ತು ಮಾಡಬೇಕಾಗಿರೋ ಕೆಲಸನ ಇವತ್ತೇ ಮಾಡಿ, ನಾಳೆ ಅನ್ನೋದನ್ನ ದಯವಿಟ್ಟು ಮರ್ತುಬಿಡಿ. ಯಾಕಂತಂದರೆ ನಾಳೆ ನಾವಿರ್ತೀವೋ ನೀವಿರ್ತೀವೋ
ಈ ಜಗತ್ತು ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ಏನು ಮಾಡೋಣ, ಇವತ್ತಿನ ಕೆಲಸ ಇವತ್ತೇ ಮಾಡೋಣ. ನೆಕ್ಸ್ಟು ನಿಮ್ಮ ಗುರಿ ನಿಗದಿ ಮಾಡ್ಕೊಳ್ಳಿ. ಅಂದರೆ ಮೊದಲ ತಿಂಗಳು ದಿನಕ್ಕೆ 3 ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಅದರ ನಂತರ ಬರೋ ತಿಂಗಳು 4 ಮಾಡ್ಕೊಳ್ಳಿ, ಮತ್ತು 5 ಮಾಡ್ಕೊಳ್ಳಿ. ಇದೇ ರೀತಿ ತಿಂಗಳು ಅಂದರೆ ನಾನು ಹೇಳೋ ರೀತಿ ಅಂದರೆ ಈಗ ದಿನಕ್ಕೆ 3 ಆಯಿತು, ಮರುದಿನ 4 ಆಗುವಾಗ ಮಾಡ್ಕೊಳ್ಳಿ. ಈ ರೀತಿ ಒಂದಿನಕ್ಕೆ ಒಂದಿನ ನೀವು ಅದನ್ನು ಜಾಸ್ತಿ ಮಾಡ್ಕೋಬೇಕೇ ಹೊತ್ತು ಅಲ್ಲೇ ಸ್ಟ್ರಕ್ ಆಗಿ ಇರಬಾರ್ದು. 3 ಬ್ಲೌಸ್ ಅಂದರೆ 3 ಹೊಲಿತೀನಿ ಅನ್ನೋ ಹಾಗೆ ನಾವು ಇರಬಾರ್ದು. ಮತ್ತು ನಮ್ಮ ಕಸ್ಟಮರ್ಸ್ನ ವಿಶ್ವಾಸವೇ ನಾವು ಗಳಿಸ್ಕೊಳ್ಳೋ ಒಂದು ದೊಡ್ಡ ಬಂಡವಾಳ ಅನ್ಬೋದು. ಕಸ್ಟಮರ್ಸ್ ವಿಶ್ವಾಸನ ಎಷ್ಟು ನಾವು ಉಳಿಸ್ಕೊಳ್ತೀವಿ, ಎಷ್ಟು ಬೆಳೆಸ್ಕೊತೀವಿ, ಅಷ್ಟು ನಮಗೆ ಒಂದು ಒಳ್ಳೆ ಬಂಡವಾಳ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ಬ್ಲೌಸಿಗೆ 500 ರೂಪಾಯಿ ಸಿಕ್ಕರೆ 3 ಬ್ಲೌಸಿಗೆ 1500 ರೂಪಾಯಿ ಆಯಿತು. ಅದೇ 5 ಬ್ಲೌಸಿಗೆ 2500. ತಿಂಗಳಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಅಂತ ನೀವೇ ಒಂದು ಸಲ ಲೆಕ್ಕ ಹಾಕಿ. ಒಂದು ಚಿಕ್ಕ ನಾವು ಮಾಡೋ ಬದಲಾವಣೆಯಿಂದ ಒಂದು ದೊಡ್ಡ ಆದಾಯನ ನಾವು ಮುಂದೆ ನೋಡ್ಬೋದು. ಮತ್ತು ನಿಮ್ಮನ್ನು ನೀವು ಹೋಲಿಸ್ಕೊಳ್ಳಿ, ಅದು ಬೇರೆಯವ್ರ ಜೊತೆ ಅಲ್ಲ. ಅಂದರೆ ಬೇರೆ ಟೈಲರ್ ಜೊತೆ ನಿಮ್ಮನ್ನು ನೀವು ಹೋಲಿಸ್ಕೋಬೇಡಿ, ಅವರು ಅಷ್ಟು ಸ್ಟಿಚ್ ಮಾಡಿದ್ರು, ಇವರಿಷ್ಟು ಸ್ಟಿಚ್ ಮಾಡಿದ್ರು ಅಂತ. ಓಕೆನಾ? ನಿನ್ನೆ ಇದ್ದ ನಿಮ್ಮ ಜೊತೆ ನಿನ್ನೆಗಿಂತ ಉತ್ತಮವಾಗಿ ನೀವು ಗೆಲ್ಬೋದು. ನಿಮ್ಮ ಬಗ್ಗೆ ನೀವು ಹೋಲಿಸ್ಕೊಂಡ್ರೆ, ನಾನು ಇವತ್ತು ಸ್ಟಿಚ್ ಮಾಡಿದೆ ಇಷ್ಟು, ನಾಳೆ ಇಷ್ಟು ಮಾಡಬೇಕು ಅಂತ ನಿಮ್ಮನ್ನು ನೀವೇ ಹೋಲಿಸ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನೀವು ಇನ್ನಷ್ಟು ಬೆಳಿತೀರಿ. ಇನ್ನು ಪ್ರತಿ ಒಂದು ಓಲೆಯಲ್ಲೂ ನಿಮ್ಮ ಕನಸಿದೆ. ಪ್ರತಿ ಬ್ಲೌಸು ನಿಮ್ಮ ಒಂದು ಕುಟುಂಬ ಭವಿಷ್ಯ ಕಟ್ತದೆ. ಯಾಕಂದರೆ ಎಷ್ಟೊಂದು ಜನ ಒಂದು ಸ್ಟಿಚಿಂಗಲ್ಲೇ ಅವ್ರ ಜೀವನ ಮಾಡ್ತಿರ್ತಾರೆ. ಸೊ ಒಂದು ಬ್ಲೌಸು ನಿಮಗೆ ಕಡಿಮೆ ಆದರೂ ಆ ಒಂದು ಅಮೌಂಟು ನಿಮ್ಮ ಕುಟುಂಬಕ್ಕೆ ಸಲ್ಲಲ್ಲ. ಪ್ರತಿ ಕಸ್ಟಮರ್ಸು ನಿಮ್ಮ ಯಶಸ್ಸಿನ ಒಂದು ಹೊಸ ಅವಕಾಶ ಅಂತಲೇ ಹೇಳ್ಬೋದು. ದಯವಿಟ್ಟು ನಾನು ಏನು ಹೇಳೋದಂದರೆ, ಯಾವುದೇ ಟೈಮಲ್ಲೂ ಯಾವತ್ತೂ ಕೂಡ ನನಗಾಗಲ್ಲ, ನಾನು ಹೊಲಿಯಲ್ಲ ಅಂತ ಹೇಳಬೇಡಿ. ನಿಮಗೆ ಆ ಬ್ಲೌಸ್ ಬರಲ್ವಾ, ಯಾರೋ ಒಂದು ಡಿಸೈನ್ ತೊಗೊಂಡಿರ್ತಾರೆ, ಆ ಬ್ಲೌಸ್ ಬರಲ್ಲ, ನನಗಿದು ಹೊಲಿಯೋಕ್ಕೆ ಬರಲ್ಲ, ನಾನು ಹೊಲಿಯಲ್ಲ ಅಂತ ಹೇಳಬೇಡಿ. ತೊಗೊಳ್ಳಿ ಅವರ ಬ್ಲೌಸು. ಏನು ಮಾಡಿ ಅಂದರೆ, ಒಂದು ಯಾವುದಾದ್ರೂ ಬೇರೆ ಬ್ಲೌಸ್ ಮೇಲೆ ಅವರು ಹೇಳಿರುವಂಥ ಡಿಸೈನ್ನ ಸ್ಟಿಚ್ ಮಾಡಿ ನೋಡಿ, ಕರೆಕ್ಟ್ ಆಯಿತಾ? ನಂತರ ಅವರ ಬ್ಲೌಸ್ನ ಸ್ಟಿಚ್ ಮಾಡಿ. ನಿಮ್ಮ ಮನಸ್ಸಲ್ಲಿ ಈ ಒಂದು ವಾಕ್ಯ ಇರಲೇಬೇಕು. ಏನಪ್ಪ ಅಂತಂದರೆ, ನಾನು ಕಲಿತೀನಿ, ನಾನು ಬೆಳಿತೀನಿ, ನಾನು ಸಾಧಿಸ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಅದನ್ನು ಒಂದು ಅಚ್ಚೊತ್ಕೊಂಬಿಡಿ. ಸೊ ಕೊನೆಯದಾಗಿ ನಾನು ಏನು ಹೇಳೋದಪ್ಪ ಅಂತಂದರೆ, ದಿನಕ್ಕೆ 3 ಬ್ಲೌಸ್ ಮಾಡೋದು ತಪ್ಪಾ ಅಂತ ಕೇಳಿದ್ರೆ ಖಂಡಿತ ತಪ್ಪಲ್ಲ. ಆದರೆ ಅದು ನಿಮ್ಮ ಮಿತಿ ಆಗಬಾರ್ದು. ನಾನು ಇಷ್ಟೇ ಸ್ಟಿಚ್ ಮಾಡ್ತೀನಿ ಅನ್ನೋ ಒಂದು ಮಿತಿನ ಇಟ್ಕೋಬೇಡಿ. ಖಂಡಿತ ನೀವು ದಿನದಿಂದ ದಿನಕ್ಕೆ ನೀವು ಒಂದು ಟೈಲರಿಂಗ್ ವೃತ್ತಿಯಲ್ಲಿ ಒಂದು ಏನು ಕಾಣಬೇಕು, ಒಂದು ಹೆಚ್ಚಿನ ಒಂದು ಇದರಲ್ಲಿ ಸಾಗಬೇಕು ಅಂತಂದರೆ ಮಿತಿನ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ. ಸರಿಯಾದ ಅಭ್ಯಾಸ ಮಾಡಿ, ಸಮಯ ನಿರ್ವಹಣೆ ಮಾಡಿ, ಮತ್ತು ನಿಮ್ಮ ಒಂದು ಯಾವುದೇ ಸ್ಟಿಚ್ ಮಾಡಿದ್ರೂ ಗುಣಮಟ್ಟ ನೀವು ಕಾಯ್ಕೋಬೇಕಾಗತ್ತೆ. ನಿಜ ಹೇಳಬೇಕು ಅಂದರೆ ಆತ್ಮವಿಶ್ವಾಸ ಇದ್ದರೆ ನಾವು 4, 5, 6 ಇದಕ್ಕಿಂತ ಹೆಚ್ಚೇ ಬ್ಲೌಸ್ಗಳನ್ನ ಕೂಡ ಸ್ಟಿಚ್ ಮಾಡ್ಬೋದು. ನಿಮ್ಮದು ಸ್ಪರ್ಧೆ ಇಲ್ಲ ಯಾರ ಜೊತೆನೂ, ಆಯಿತಾ? ಬೇರೆಯವ್ರ ಜೊತೆ ನಿಮ್ಮನ್ನ ಹೊಂದ್ಸ್ಕೊಳ್ಳೋಕ್ಕೆ ನೀವು ಟೈಲರುಗಳು ಸ್ಪರ್ಧೆ ಮಾಡ್ತಾ ಇಲ್ಲ. ನಿಮ್ಮ ಜೊತೆ ನಿಮಗೆ ಸಾಧನೆ ಜೊತೆ ಇರಬೇಕು. ನಿಮ್ಮ ಕನಸು ದೊಡ್ಡದಾಗಿದ್ದರೆ ನಿಮ್ಮ ಪರಿಶ್ರಮವೂ ದೊಡ್ಡದಾಗಿರಬೇಕು. ಅಂದಾಗಲೇ ನಮ್ಮ ಒಂದು ಕನಸನ್ನ ನಾವು ನನಸು ಮಾಡೋಕ್ಕಾಗತ್ತೆ. ನಮ್ಮ ಕನಸು ಎಟಕ್ಕಾಗದೇ ಇರೋಷ್ಟು ದೊಡ್ಡದಿದೆ, ಬಟ್ ನಾವು ಮಾಡೋ ಕೆಲಸ ಚಿಕ್ಕದಿರಬಾರ್ದು. ಚಿಕ್ಕದೇ ಇದ್ದರೂ ಅದನ್ನು ದಿನದಿಂದ ದಿನಕ್ಕೆ ನಾವು ದೊಡ್ಡದು ಮಾಡ್ಕೊಂಡು ಹೋಗಬೇಕು. ಸೊ ಕೊನೆಯದಾಗಿ ನಾನು ಹೇಳೋದು ಏನಪ್ಪ ಅಂತಂದರೆ, ಇವತ್ತು ಹೆಜ್ಜೆ ಮುಂದಿಡಿ, ನಾಳೆ ಯಶಸ್ಸು ಖಂಡಿತ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ಯಶಸ್ಸನ್ನು ಹುಡುಕೋ ಅವಶ್ಯಕತೆ ಇಲ್ಲ. ಸೊ ಧನ್ಯವಾದಗಳು. ನಿಮ್ಮ ಟೈಲರಿಂಗ್ ಪ್ರಯಾಣ ಯಶಸ್ವಿಯಾಗಲಿ. ಮತ್ತು ಒಂದು ಪ್ರೇರಣಾದಾಯಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ
ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.